ಓಕೆ, ಮಾಳು ಕ್ಯಾಪ್ಟನ್ ಆದ್ಮೇಲೆ ಸ್ವಲ್ಪ ಚೇಂಜ್ ಆಗಿದಾರ ಅಂತ. ಚೇಂಜ್ ಅಂದ್ರೆ ಇನ್ನ ಪಾಸಿಟಿವ್ ವೇ, ಅಂದ್ರೆ ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಜೋಶ್ ಬಂದಿದೆ ಅವರಿಗೆ, ಈ ತರ ಎಲ್ಲ ಅನ್ಸುತ್ತಾ ನಿಮಗೆ? ಅವ್ನು ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ ಮೇಡಮ್. ಯಾಕಂದ್ರೆ ಅಲ್ಲಿ ಕ್ಯಾಪ್ಟನ್ ಆಗಂಟ್ಲು ಒಂಥರ ಇದು ಮಾಡು, ಎಲ್ಲೂ ಏನು ಮಾತಾಡೋದು ಥರದ್ದೆಲ್ಲ ಕಡಿಮೆ ಇತ್ತು. ಸಿಂಗಿಂಗ್ ಅಂತ ಬಂದಾಗ ಅಷ್ಟೇ ಆಡ್ತಾ ಇದ್ರು. ಬಟ್ ಈಗ ಕ್ಯಾಪ್ಟನ್ ಆದಮೇಲೆ ಒಂದು ಸ್ವಲ್ಪ ಜವಾಬ್ದಾರಿ ಇರ್ತದೆ, ಅವರೇ ಹೇಳ್ಬೇಕಾಗ್ತದೆ, ಪ್ರತಿಯೊಂದು ಕೆಲಸನೂ ಮಾಡಿಸ್ಬೇಕಾಗ್ತದೆ. ಅದರಿಂದ ಒಂದು ಸ್ವಲ್ಪ ಬೆಟರ್ ಆಗಿದ್ದಾರೆ ಅಂತ ಅನಿಸ್ತಾ ಐತೆ. ಓಕೆ, ನಿಮಗೆ ಮನೆಯಲ್ಲಿ ಯಾರು ಅಂದ್ರೆ ಏನು ಕೆಲಸನೇ ಮಾಡಲ್ಲ, ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅಂದ್ರೆ ಈ ಕಡೆ ಮನೆ ಕೆಲಸನೂ ಮಾಡೋದಿಲ್ಲ, ಆಕ್ಟಿವ್ ಆಗೂ ಇರಲ್ಲ, ಈ ತರ ಯಾರು ಅನ್ನಿಸ್ತಾರೆ ನಿಮಗೆ? ಗಿಲ್ಲಿನೇ. ಗಿಲ್ಲಿ ಅನ್ಸ್ತಾರ, ಕಾಕ್ರೋಚ್ ಸುದಿ ಅನ್ಸ್ತಾರ? ಕಾಕ್ರೋಚ್ ಸುದಿರು ಮಾಡೋದಿಲ್ಲ. ಬೈ ಚಾನ್ಸ್ ಗಿಲ್ಲಿನ ಹಿಡ್ದಿ ಪಡ್ದಿ ಬಲವಂತವಾಗಿ ಎಳ್ಕೆ ಬಂದ್ ಮಾಡ್ಬಿಡ್ತಾಳೆ. ಏನು ಕೆಲಸನೇ ಮಾಡ್ದಂಗೆ ಒಂದ್ ಸ್ವಲ್ಪ ಕಳ್ಳಾಟ ಮಾಡೋರು ಅಂದ್ರೆ ಕಾಕ್ರೋಚ್ ಸುದಿರೋಣ. ಓಕೆ, ಅವ್ರ ಮನೇಲಿ ಏನ್ ಕೆಲಸನೂ ಮಾಡೋದಿಲ್ವಾ? ಅಲ್ಲಿ ಮನೆಯಲ್ಲಿ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಮೇಡಮ್. ಇಲ್ಲಿ ಬಿಗ್ ಬಾಸ್ ಮನೇಲಂತೂ ಆಲ್ಮೋಸ್ಟ್ ಕೆಲಸ ಮಾಡಿಲ್ಲ, ಒಂದ್ ಸ್ವಲ್ಪ ಕಳ್ಳಾಟನೇ ಜಾಸ್ತಿ. ಬಟ್ ಏನು ಪಾಪ ಗಿಲ್ಲಿ ಮಾತ್ರ ಹೈಲೈಟ್ ಆಗ್ಬಿಟ್ರು. ಮತ್ತೆ ಗಿಲ್ಲಿ ಅವ್ರ ಬಟ್ಟೆನೂ ತೊಳ್ಕೊಳಲ್ಲ ಹಂಗೆ ಹಿಂಗೆ ಅಂತ, ಕಾಕ್ರೋಚ್ ಸುದಿ ಹೈಲೈಟ್ ಆಗ್ಲಿಲ್ಲ ಮತ್ತೆ. ಅಂದ್ರೆ ಗಿಲ್ಲಿ ಬಟ್ಟೆ ಅವನೇನ್ ಮಾಡ್ತಾನೆ ಅಂದ್ರೆ, ಅವನು ಬಟ್ಟೆ ಇದೆ, ತುಂಬಾ ಇದೆ, ವಾಶ್ ಮಾಡ್ಬೇಕಾಗಿ ತುಂಬಾ ಇದೆ, ಅವನೇನ್ ಮಾಡ್ತಾನೆ ಯಾರ್ದೋ ಚೆನ್ನಾಗ್ ಕಾಣ್ತಂದ್ರೆ ತೆಗ್ದು ಹಾಕತಾನೆ, ನನಗ್ ಬೇಕು ಅಂದ್ಬಿಟ್ಟು ಹಾಕಬಿಡ್ತಾನೆ. ಆ ತರ ಸ್ವಭಾವ. ಹಂಗಾಗಿ ಬಟ್ಟೆನೇ ವಾಶ್ ಮಾಡ್ಕೊಂಡಿಲ್ಲ ಅವರು. ಹಂಗೆ ಮಾಡಿದ್ರೆ ಹಂಗೆ ಹಾಕಿರ್ತಾನೆ. ಮನೆ ಕೊಡು ಅಂದ್ರೆ ಬೇಡ ಸುಮ್ಮನೆ ಅಣ್ಣ, ಅಲ್ಲೇ ಯಾರು ಹಾಕತ್ತೀನಿ ಎಲ್ಲರದು ಹಾಕಟ್ಟಿದ್ದಾನೆ. ಅವ್ನು ಬೇಕಾಗಿರೋದು ಅಷ್ಟೇನೆ, ನನಗೊಂದು ಬನೀನ್ ಕೊಡಿ ಅಷ್ಟೇನೆ, ಸರ್ಟ್ ಬೇಡ ಏನು ಬೇಡ, ಒಂದ್ ಬನೀನು, ಎಲ್ಲರ ಹತ್ರ ಒಂದ್ ಬನೀನ್ ತಗತಾನೆ ಹಾಕತಾನೆ. ಅಷ್ಟೇ.